ಅಂತ ಹೇಳಿ ಅಲ್ಲೇ ಮುಕ್ತಾಂಪುರ ಅನ್ನತಕ್ಕಂಥ ಒಂದು ಊರು ಬರ್ತಿತ್ತಿವ. ಅಲ್ಲಿ ಏನಾಯ್ತು ಅಂತಂದ್ರ ಇವ ಶರಣಬಸಪ್ಪ 500 ರೂಪಾಯಿ ಕೊಟ್ರ ಹೆಣ್ಣು ಕೊಡ್ತಾನೋ, 1000 ರೂಪಾಯಿ ಕೊಟ್ರ ಗಂಡು ಕೊಡ್ತಾನೋ, ಇವನು ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂತಂದ್ರೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಗಂಡ ಹೆಂಡತಿ ಬಂದ್ರೆ ಅವ್ನು ಕೊಡ್ತಾನ. ಇವ್ರಂದ್ರು ಇವ್ ಶರಣಬಸಪ್ಪನ ಕರೆ ಪರೀಕ್ಷೆ ಮಾಡಬೇಕು ಅಂತಂದ್ರ ನಾವಿಬ್ಬರು ಗಂಡ ಮಕ್ಕಳು ಹೋಗೋಣ ಅಂದ್ರು ಫಲ ಕೇಳಕ್. ಯಾರವ ನೀನು ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ. ಏನು ಕೇಳಿದ್ರವ ಅವರು? ನೀನು ಹೆಣ್ಣಾಗು, ನಾನು ಗಂಡ ಆಗ್ತೀನಿ. ನೀನು ಸೀರೆ ಉಟ್ಕೋ, ನಾನು ದೋತ್ರ ಉಟ್ಕೋತೀನಿ. ನೋಡ್ರಿ ತಾಯಿ, ಇಷ್ಟು ಹೇಳಿ ಇಷ್ಟು ವಿಚಾರ ಮಾಡ್ಕೊಂಡು ನಾಳೆ ಸೋಮವಾರ ಇತ್ತು. ಶರಣಬಸಪ್ಪ ಹೊರಗ ಮಠದ ಹೊರಗೆ ಕೂತಿರ್ತಾನ. ನಾ ಏನ್ ಮಾಡ್ತೀನಿ ಅಂತಂದ್ರೆ 1001 ರೂಪಾಯಿ ಅವನ ಮುಂದೆ ಇಡ್ತೀನಿ. ನೀ ಏನ್ ಮಾಡ್ಬೇಕು ಅಂತಂದ್ರ, ಯಪ್ಪ ನಮ್ಮ ಮದುವೆಗೆ 5 ವರ್ಷ ಆಗೈತಿ, ನಮಗ ಮಕ್ಕಳಾಗಿಲ್ಲ ಅಂತ ಹೇಳ್ತನು. ಅವ್ರಿದ್ದವ್ರು ಮಗನ ಕೂಡ್ಲೆ ಏನ್ ಕೇಳ್ತಾರೋ, ನೀ ಹ್ಞೂ ಮಾಡು, ನಾ ಹ್ಞೂ ಮಾಡ್ತೀನಿ, ಮಗಳನ್ನ ತಗೊಂಡು ಆಶೀರ್ವಾದ ಮಾಡ್ಕೊಂಡು ಆಮೇಲೆ ಏನ್ ಮಾಡೋನು, ನೀ ಸೀರೆ ತೆಗೆದು ನಿನ್ನ ಅಂಗಿ ಪ್ಯಾಂಟ್ ಹಾಕೊಂಡಿಯಲ್ಲ, ಅದನ್ನ ನೀ 4 ಮಂದಿ ನಡುವೆ ಅದನ್ನೆಲ್ಲವನ್ನ ತೆಗೆದ್ರಕ್ಕೆ ಶರಣಬಸಪ್ಪನ ಅಪಮಾನ ಮಾಡೋನು, ಅವಮಾನ ಮಾಡೋನು, ನಾವಿಬ್ಬರು ಬರೋನು ಅನ್ನತಕ್ಕಂಥ ಮಾತನ್ನ ಹೇಳಿದ್ರು. ಲಕ್ಷ ಕೊಟ್ಟು ಕೇಳಿ. ಇಷ್ಟ ಆತೇವ, ಇಷ್ಟು ಮಾತಾಡ್ಕೊಂಡ್ರು. ಇಬ್ಬರು ಗಂಡು ಮಕ್ಕಳು ಬಂದ್ರೆ ಸೋಮವಾರ ಮುಂಜಾನೆ ಆಗಿತ್ತು. ಮುಂಜಾನೆ ಆಗಿರತಕ್ಕಂಥ ಕಾಲದೊಳಗೆ ಎಲ್ಲ ಭಕ್ತರು ಬಂದು 1000 ರೂಪಾಯಿ 500 ರೂಪಾಯಿ ಇಟ್ಟು ಬೇಡ್ಕೊಳ್ತಿದ್ರು. ಇವರು ಗಂಡ ಹೆಂಡತಿ ಬಂದ್ರು ವೇಷ ತಟ್ಕೊಂಡು. ಅವಂದ ಈಗ ನನ್ನ ಹೆಂಡತಿ ನೋಡ್ರಿ ಅದತ್ತಿರೋ ಗಂಡು ಮಾಡ್ತದು, ಗಂಡು ವೇಷ ತಟ್ಕೊಂಡು. ನಮ್ಮ ಮದುವೆಗೆ 5 ವರ್ಷ ಆತ್ರಿ ಮಾಡ್ತದ. ಮುಂದೆ ಮಾತಾಡೋದವನಿಗೆ ಗೊತ್ತಾಗ್ತತಿ. ಇಟ್ಟು ಮಾತಾಡಿರಪ್ಪ ಹೇಳಿದವ, ಅಜ್ಜಾರ 1001 ರೂಪಾಯಿ ನಿಮ್ ಮುಂದಿಡ್ತೀವ್ರಿ, ನೀವೇನ್ ಮಾಡ್ಬೇಕು ಅಂತಂದ್ರ ವರ್ಷ ತುಂಬ ಕುಡ್ದ ನಾನು ಹೆಂಡತಿ ಹೊಟ್ಟೆಗೆ ಒಂದು ಗಂಡ ಮಗು ಹುಟ್ಲಿ ಅಂದವ. ಯಾರಿಗೆ? ಹೆಂಡತಿಗಲ್ಲ, ಬಾಜು ಗಂಡ ಮಗ ಇದ್ದ. ಅವ್ರಂದ್ರೆ ಶರಣಬಸಪ್ಪನವರು. ಆದ್ರೆ ನೀವು ಬಂದಿರಪ್ಪ, ಯಾರು ಬೇಡಿ ಬರ್ತಾರಲ್ಲ ಅವ್ರಿಗೆ ಬೇಡಿದ್ದನ್ನು ಕುಡಿತೀನಿ, ನನ್ನ ಕಲಿಯುಗದ ಕಾಮದೇನು ಅಂತ ಕರೀತಾರ. ತಗೋರಿ, ಈ 2 ಕಾರ್ಯಕ್ಕೆ ತಗೋರಿ ತಮ್ಮ, ನೀವೊಂದು ಕಾರ್ಯಕ್ಕೆ ತಿನ್ನು, ನಿನ್ನ ಹೆಂಡತಿಗೆ ಒಂದು ಕಾರ್ಯಕ್ಕೆ ತಿನ್ನಿಸು ಅಂದ್ರು. ಸುಮ್ಮಿರ್ಬೇಕಾಗಿತ್ತರ ಮಹಾತ್ಮರ ಪರೀಕ್ಷೆ. ಆ ಹೆಂಡತಿ ಒಂದು ಕಾರ್ಯಕ್ಕೆ ತಿತ್ತೇವ, ಗಂಡ ಒಂದು ಕಾರ್ಯಕ್ಕೆ ತಿತ್ರಿ. ಗಪ ಗಂಡ ಒಂದು ಕಾರ್ಯಕ್ಕೆ ತಿತ್ತು, ಹೆಂಡತಿ ಒಂದು ಕಾರ್ಯಕ್ಕೆ ತಿತ್ತು. ಮತ್ತಪ್ಪ ಇದು 4 ಮಂದಿಯಾಗ ಕೇಳ್ತ, ನಿಮಗೆ ವರ್ಷ ತುಂಬಿಡ್ದ ನನ್ನ ಹೆಂಡತಿಗೆ ಮಕ್ಕಳು ಆಗ್ತಾವಿಲ್ಲೋ? ಕಲಬುರಗಿ ಶರಣ ಬಸಪ್ಪ ಕೊಟ್ರ ಸಾಕ್ಷಾತ್ ಶಿವ ಕೊಟ್ಟಂಗ ನಿನಗೆ ಮಕ್ಕಳು ಆಗತ್ತಾ ಹೋಗ್ತಮ್ಮ ಅಂದ್ರು. ನಿನಗೆ ಮಕ್ಕಳು ಆಗ್ತಾ ಹೋಗು ಅಂತಂದ್ರು. ಇವ ಲಕ್ಷ ಕೊಟ್ಟು ಕೇಳ್ರಿ. ಅವಂದ ಚೋಟಾಕತ್ತ ತೆಗಿ ಸಿರಿ ಅಂದವ. ತೆಗಿ ಸಾಕ, ತೆಗಿ ತಲೆ ಮೇಲೆ ನಿಂಗೆ ತೆಗೆದು ಹಿಂಗೆ ಹಾರಿಸ ಅಂದವ. ಯಾರಿಗ್ರಿ? ಗಂಡ ಮಗ. ಅವಂದವ ಇಟ್ಟು ಚೂಟು ಕುಡ್ದ ಏನು ಗಂಡ ಮಗನ ವೇಷ ತೊಟ್ಕೊಂಡು ಬಂದಿದ್ದಲ್ಲ ಲಕ್ಷ ಕೊಟ್ಟು ಕೇಳಬೇಕು ನೀವು. ಗಂಡ ಮಗನ ವೇಷ ಏನು ತೊಟ್ಕೊಂಡು ಬಂದಿದ್ದಲ್ಲ, ತೊಟ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಹೇಳಿದ, ಹೇಗೋ ಹೋಗೋ ಗಂಡ ಮಗ ಆಗಿ ನನ್ನಂತ ಹೆಣ್ಮಗಳನ್ನ ಮುಟ್ತೀನ ಸರಿ ಅಂತ ಹೇಳಿ ಕೈ ಸರಿಸಿ ಬಿಟ್ಟೆವ. ಏನಾಗ್ತಿಲ್ಲ? ಗಂಡ ಆಗಿದ್ದು ಹೆಣ್ಣಾತು. ಮಹಾತ್ಮರ ಪರೀಕ್ಷೆ ಮಾಡಿದ್ದಕ್ಕಾಗಿ ಗಂಡಿದ್ದು ಹೆಣ್ಣಾತು. ಇವ್ ಹನಿ ಬಡ್ಕೊಳಕತ್ತ, ದೋಸ್ತ ತೆಗಿದನಿ ತಲೆ ಮ್ಯಾಗಿಂದ ಅಂತ ಹೇಳಿ ಹಿಂಗೆ ತಲೆ ಮ್ಯಾಗಿಂದ ತೆಗ್ಯಾಕ ಹೋಗ್ತಾನ ಅಂಡ್ಬೋದು. ಯಾವು ಏನು ಹೆಣ್ಣಿನ ರೂಪ ಬಂದಂಗ ಮುಖದ ಮ್ಯಾಗಿನ ಬಣ್ಣ ಬದಲಾಗಕ್ಕಾಯ್ತು. ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಇದು ಕರೆ ಆದ ಘಟನೆ. ಹೆಣ್ಣಿನ ರೀತಿ ಅವಾಗ 3 ತಿಂಗಳಾದ ನಂತರ ಬಯಕೆಗಳು ಚಾಲವಾದು. ಮಾವಿನ ಹಣ್ಣು ತಿನ್ನಬೇಕು, ಮಣ್ಣು ತಿನ್ನಬೇಕು ಅಂತ ಬಯಕೆಗಳು ಚಾಲವಾದು. ಅವನ ಹೆಂಡತಿ ಧರ್ಮಪತ್ನಿ ಕಟ್ಕೊಂಡಿರ್ತಕ್ಕಂಥ ಧರ್ಮಪತ್ನಿ ಮುಟ್ನಾಕ್ ಬಂದ್ರ, ಏನವಾ ನೀನು ಹೆಣ್ಣು ನಾನು ಹೆಣ್ಣು, ಹೆಣ್ಣಿನ ಯಾಕೆ ಮುಡ್ತಿ ಅಂತ ಚಾಲ ಮಾಡಿದ. ಎಷ್ಟು ವಿಚಿತ್ರ ಆತು ಅಂತಂದ್ರ ತಾಯಿ ಅವನ ಹೊಟ್ಟೆ ಮುಂದೆ ಬರಲಿಕ್ಕೆ ಪ್ರಾರಂಭ ಆತು. ಗಂಡ ಮಗನ ಹೊಟ್ಟೆ ಮಹಾತ್ಮರನ್ನ ಪರೀಕ್ಷೆ ಮಾಡಿದ್ದಕ್ಕಾಗಿ ಹೊಟ್ಟೆ ಮುಂದೆ ಬರಾಕೈತು. ಜಗತ್ತ ಕಲಬುರಗಿ ಇವತ್ತು ನೆನಸ್ತದ. ತಾಯಿ ಲಕ್ಷ ಕೊಟ್ಟು ಕೇಳ್ರಿ. ಏನು ಹೊಟ್ಟೆ ಮುಂದೆ ಬರ್ಲಿಕ್ಕೆ ಪ್ರಾರಂಭ ಆತಲ್ಲ, ಬರ್ದಿರ್ತಕ್ಕಂಥ ಕಾಲದೊಳಗ ಮನಿ ಮಂದಿ ಎಲ್ಲ ಗೊಳೋ ಅಂತ ಅಳ್ಕೊಂತ ಏನಾಗೈತಿ ಅಂತ ಗೆಳೆಯನ್ನ ಕೇಳಿಬಿಡ್ದ. ಗೆಳೆಯರು ಒಂದ ಮಾತು ಹೇಳಿದ್ರು. ಏನು ಮಾತು ಹೇಳಿದ್ರು ಅಂತಂದ್ರ ಏನ್ ಹೇಳಿದ್ರು? ಶರಣ ಬಸಪ್ಪನ ಪರೀಕ್ಷೆ ಮಾಡಕ್ ಹೋಗಿದ್ವಿ, ಶರಣ ಬಸಪ್ಪ ನಮಗಿಂತದ ಆಶೀರ್ವಾದ ಮಾಡಿದ, ಇಬ್ಬರು ಕಾರ್ಯಕ್ಕೆ ತಿಂದೀವಿ, ನಿಮ್ಮ ಮಗ ಇದ್ದವ ಹೆಣ್ಣಾಗಿಬಿಟ್ಟಾನು ಅಂತಂದ್ರು. ಅವಾಗ ಅವನ ಕಟ್ಕೊಂಡಿರ್ತಕ್ಕಂಥ ಹೆಂಡತಿನೋ ತಾಯಿ ಹೆಂಡತಿ ಕಣ್ಣೀರ್ ಹಾಕಾಕತ್ತಳು. ನಡ್ರಿ ಶರಣ ಬಸಪ್ಪನ ಹತ್ತಕ್ಕೆ ಹೋಗ್ತೇನಿ, ನಾ ಕೇಳತ್ತ ನಡ್ರಿ ಅಂತ ಹೇಳಿ ಗಂಡಮಗನ ಕೈ ಹಿಡ್ಕೊಂಡು ಅದನ್ನ ನಾಚ್ಕೊಂತ ಶರಗ್ ಹಾಕೊಂಡು ಗೊತ್ತೇವ. ಗಂಡಮಗ ಹೆಣ್ಣಾಗಿತ್ತು.
ನಾಚ್ಕೊಂತ ಬಂದಿರತಕ್ಕಂಥ ಕಾಲದೊಳಗೆ ಏನಾಯ್ತು ಅಂತಂದ್ರೆ ಲಕ್ಷ ಕೊಟ್ಟು ಕೇಳ್ಬೇಕು ನೀವಿಲ್ಲ. ಬಂದ್ರು ಹೆಣ್ಮಗಳು ಇದ್ದಕ್ಕೆ ಶರಗ ತೆಗೆದು ಕಣ್ಣೀರನ್ನ ಹಾಕಿ ಕಲಬುರಗಿ ಶರಣ ಬಸಪ್ಪನ ಪಾದ ತೊಳ್ಯಾಕತ್ತಪ್ಪ, ನನ್ನ ಗಂಡ ಅವಿವೇಕ ದಾನವ, ತನ್ನ ಜ್ಞಾನ ಕಡಿಮೆ ಐತೆಪ್ಪ ಒಂದು, ಅದಕ್ಕಾಗಿ ನೀವು ಕ್ಷಮಾ ಮಾಡಬೇಕು. ನನ್ನ ಗಂಡ ಮೊದಲಿನಂಗ ಗಂಡಿನ ರೂಪದೊಳಗೆ ಬರ್ಲಿಪ್ಪ, ನಿನ್ನ ಹೆಸರು ಹೇಳಿ ನನ್ನ ಮನೆಯೊಳಗೆ ತುಪ್ಪದ ದೀಪ ಹಚ್ತೀನೋ ನಮ್ಮ ಅಪ್ಪ ಅಂಗಳು ಶರಣ ಬಸಪ್ಪ. ನೋಡ್ರಿ ಹೆಣ್ಮಗಳು ಕಣ್ಣೀರ್ ಹಾಕಿ ಅಳಾಕತ್ತಳು. ಅವಾಗ ಶರಣ ಬಸಪ್ಪನವ್ರು ಅಂದ್ರು, ಒಮ್ಮೆ ಕೊಟ್ರ ವರ ಇಟ್ರ ಶಾಪ ನಮ್ಮದು, ಕೊಟ್ಟಿವ್ ಅಂದ್ರೆ ತಗೋಬೇಕು, ಮರಳಿ ವಾಪಸ್ ತಗೊಳಕ್ ಬರಂಗಿಲ್ಲ ಅಂದ್ರೆ ಶರಣ ಬಸಪ್ಪನವರು ಮರಳಿ ವಾಪಸ್ ತೆಗೆದುಕೊಳ್ಳಾಕ್ ಬರಂಗಿಲ್ಲ ಅಂತಂದಾಗ ತಾಯಿ ಲಕ್ಷ ಕೊಟ್ಟು ಕೇಳ್ರಿ. ಹೆಣ್ಮಗಳು ಇಷ್ಟು ರೋದಸಾಕತ್ತಳು, ಅಪ್ಪ ನಮ್ಮ ಅಪ್ಪನೇ, ನನ್ನ ದೈವವೇ, ನನ್ನ ಗುರುವೇ, ನನ್ನ ತಂದೆ, ನೀ ಕೈ ಬಿಟ್ಟೆ ಅಂದ್ರೆ ಜಗತ್ತಿನ ಕೈ ಹಿಡಿಯವ್ರು ಯಾರು ನಂದು ಬಳಿಬಿದು, ನಿನ್ನ ಮಗಳಂತ ತಿಳ್ಕೊಂಡು, ನಿನ್ನ ಹೊಟ್ಟೆಯಾಗಿ ಹುಟ್ಟಿದ ಮಗಳಂತ ತಿಳ್ಕೊಂಡು ನನ್ನ ಗಂಡಗೆ ಗಂಡಿನ ರೂಪ ಕೊಡು ತಂದೆ, ನನ್ನ ಕಡೆ ತಪ್ಪಾಗ್ಯದ ತಂದೆ, ನನ್ನ ಗಂಡನ ಕಡೆ ತಪ್ಪಾಗ್ಯದ, ರೂಪ ಕೊಡು, ಗಂಡಿನ ರೂಪ ಕೊಡು ಅಂತ ಹೇಳಿ ಹೆಣ್ಮಗಳು ಬೇಡ್ಕೊಂಡಿರ್ತಕ್ಕಂಥ ಕಾಲದೊಳಗೆ ಕಲಬುರಗಿ ಶರಣ ಬಸಪ್ಪನ ಮನಸ್ಸು ಕರಗ್ತದ. ಮುಂದಿರ್ತಕ್ಕಂಥ ವಿಭೂತಿಯನ್ನು ತೆಗೆದುಕೊಂಡು ನಾ ಕೊಟ್ಟಿರ್ತಕ್ಕಂಥದ್ದು ನನ್ನ ಒಳಗೆ ಅಡಕಾಗಲಿ ಅಂತ ತಿಳ್ಕೊಂಡು ಶರಣ ಬಸಪ್ಪನವರು ಆ ಹುಡುಗನ ತಲೆ ಮೇಲೆ ಆಶೀರ್ವಾದ ಮಾಡ್ತಾರೆವಾ. ಆಶೀರ್ವಾದ ಮಾಡಿರ್ತಕ್ಕಂಥ ಮರುಕ್ಷಣವೇ ಏನಾಯ್ತು ಅಂತಂದ್ರೆ ಹೆಣ್ಣಿದ್ದು ಮರಳಿ ಗಂಡ ಆಯ್ತು. ಅದು ಮಹಾತ್ಮರ ಶಕ್ತಿ ಅಂತಕ್ಕಂಥ ತಿಳ್ಕೊಳ್ಬೇಕು. ಮಹಾತ್ಮರ ಸರಳ ಅಲ್ಲೇವ, ಅವರು ಸುಮ್ಮದಾರ ಕಾವ್ಯ ಬಟ್ಟೆ ಹಾಕೊಂಡ್ರೆ ಹಂಗಂತಲ್ಲ, ಮಹಾತ್ಮರೊಳಗ ಅವಿಚ್ಛಿನ್ನವಾಗಿರ್ತಕ್ಕಂಥ ಶಕ್ತಿ ಇರ್ತದ. ಅವರು ಎದ್ರು ಅಂತಂದ್ರೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು, ಶರಣನೆದ್ದು ಕುಳಿತಾರೆ ಶಿವರಾತ್ರಿ ಕಾಣಿರು ಅಂತ ಹೇಳ್ತಾರೆ. ಶರಣು ಮಲಗಿ ಜಪಗಿರಿದ್ರೆ ಶಿವರಾತ್ರಿ ಕಾಣಿರು. ಹಿಂಗ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದು ಮಹಾತ್ಮರೊಳಗೆ ಇರ್ತದೆ. ಮಹಾತ್ಮರನ್ನ ನಾವು ಮರೆತೂ ಸಹಿತ ಪರೀಕ್ಷೆಯನ್ನ ಮಾಡಬಾರದು. ಅವರೊಂದಿಗೆ ಹೆಂಗಿರ್ಬೇಕು ಅಂತಂದ್ರೆ, ಗುರುವೇ ನೀ ನಡೀತಕ್ಕಂಥ ದಾರಿ ಒಳಗ ನನ್ನನ್ನು ಹುಲ್ಲಾಗಿಸು, ನೀ ನಡೀತಕ್ಕಂಥ ದಾರಿ ಒಳಗ ನನ್ನನ್ನು ಮಣ್ಣಾಗಿಸು. ಗುರುವೇ ನಿನ್ನ ಶಕ್ತಿ ದೊಡ್ಡದ, ನಾ ಇದ್ದಾವ ಏನದೀನಿ ಅಂತಂದ್ರೆ ನಿನ್ನ ಪಾದದ ಧೂಳು ಇದ್ದಂಗ ಅದೀನಿ. ನಿನ್ನ ಶಕ್ತಿ ಅಗಣಿತವಾಗಿರ್ತಕ್ಕಂಥ ಕಾರಣದೊಳಗೆ ನನ್ನ ಹನಿ ಎದಕ್ಕೈತಪ್ಪ ಅಂತಂದ್ರೆ ನಿನ್ನ ಪಾದಕ್ಕೆ ಮೀಸಲೈತಿ ಅನ್ನತಕ್ಕಂಥ ಒಂದೇ ಒಂದು ಮಾತನ್ನ ನಾವು ಗುರುವಿನೊಳಗೆ ಹೇಳಬೇಕು. ಅದನ್ನ ಬಿಟ್ಟು ಒಬ್ಬ ಗುರುವಿನ ನಿಂದನಾ ಆಡಿದೀವಿ ಅಂದ್ರೆ ತಾಯಿ ಗುರುವಿನ ಬಗ್ಗೆ ಏನಾದ್ರೂ ಸ್ವಲ್ಪ ನಾವೇನಾದ್ರು ಒಂದಿಷ್ಟು ಶಬ್ದ ನಾಲಿಗೆ ಒಳಗೆ ಬಂತು ಅಂತಂದ್ರೆ ಕೋಟಿ ಗೋವುಗಳನ್ನು ಕೊಂದ ಪಾಪ ನಮಗೆ ಸಿಗ್ತದ ಸತ್ತದ. ಕೋಟಿ ಆಕಳ ಕೊಂದ ಪಾಪ ಹತ್ಕೋತ ನೋಡಿವ. 100 ಮಂದಿ ಬ್ರಾಹ್ಮಣರನ್ನು ಕೊಂದ ಪಾಪ ಹತ್ತದ. ಬ್ರಹ್ಮ ಹತ್ಯೆ, ಗೋ ಹತ್ಯೆ, ಶಿಶು ಹತ್ಯೆ ಇವುಗಳ ಪಾಪ ನಮಗೆ ಸುತ್ಕೋತಾವಂತ. ಅದಕ್ಕಾಗಿ ನಾವಿರೋ ತನಕ ಏನು ಮಾಡೋದು ಅಂತಂದ್ರೆ, ಯಾರೇ ಇರಲಿ ಅವರು ಗುರುಗಳೇ, ನಾವು ಭಕ್ತರಾಗಿ ಅವರ ಸೇವೆಯನ್ನ ಮಾಡ್ತಾ ಈ ಭವ ಪ್ರಪಂಚವನ್ನ ದಾಟಿ ಶಿವ ಪ್ರಪಂಚಕ್ಕೆ ಹೋಗುವ ಸಣ್ಣ ಪ್ರಯತ್ನವನ್ನ ಮಾಡಬೇಕು ಅನ್ನತಕ್ಕಂಥ ಮಾತನ್ನ ಈ ಒಂದು ಸುಂದರವಾಗಿರ್ತಕ್ಕಂಥ ವೇದಿಕೆ ಮೂಲಕ ತಮಗೆಲ್ಲ ಹೇಳ್ತಾ ಏನ್ ಹೇಳಕತ್ತರು ಅಂತಂದ್ರೆ, ಅವರು ಶರಣರು ಮಹಾತ್ಮರು ಏನ್ ಕಲಿಸ್ಯಾರು ಅಂತಂದ್ರೆ, ಊಟ ಮಾಡೋದು ಹಿಡ್ಕೊಂಡು, ಉಡೋದು ಹಿಡ್ಕೊಂಡು, ಬಟ್ಟೆ ತೊಳೋದು ಹಿಡ್ಕೊಂಡು, ನಡೆಯೋದು ಹಿಡ್ಕೊಂಡು, ನುಡಿಯೋದು ಹಿಡ್ಕೊಂಡು ಇದನ್ನೆಲ್ಲ ಕಲಿಸ್ಯಾರ. ಮನುಷ್ಯ ನೀ ಒಂದಿಷ್ಟು ಇದನ್ನ ಕಲ್ಕೊಂಡು ಏನ್ ಮಾಡುವ ಅಂತಂದ್ರೆ, ನಿನ್ನ ಜೀವನದೊಳಗೆ ಇದನ್ನ ಸೊಳಗೊಡಿಸ್ಕೊಂಡ್ಬಿಡು, ನಿನ್ ಜೀವನ ಚಂದ ಆಗಿಬಿಡ್ತದೆ. ಅದಕ್ಕೆ ಅವ್ರು ಅಲ್ಲಿಗೆ ನಿದ್ರಲಿಲ್ಲ ನೋಡ್ರಿ, ಇದನ್ನ ಕಲಿತರು ನಮ್ ಜೀವನ ಚಂದ ಆಗವತ್ ನೋಡ್ರಿ, ಇದಕ್ಕೆ ನಮಗೊಂದಿಷ್ಟು ಪರಿಹಾರ ಹುಡುಕೊಡ್ರಿ ಅಂದ್ರೆ ಹೌದು, ಈ ಜೀವನ ಇನ್ನಷ್ಟು ಚಂದ ಆಗ್ಬೇಕು ಅಂತಂದ್ರೆ ಒಂದಿಷ್ಟು ಹೃದಯದೊಳಗೆ ಭಕ್ತಿ ಮಾಡ್ಬೇಕು. ಏನ್ ಮಾಡ್ಬೇಕ್ರಿ? ಬಜಿ ಅಲ್ಲ, ಇಡ್ಲಿ ವಡಾನು ಅಲ್ಲ, ಏನ್ ಮಾಡ್ಬೇಕ್ರಿ ತಂಗಿ? ಭಕ್ತಿ ಅಂದ್ರೆ ಏನಿವ? ನಮ್ ಕ್ಲಾಸ್ಮೇಟ್ ಅವಾಗ ಭಕ್ತಿ ಅದ, ಆಕಿ ಭಕ್ತಿ ಅಲ್ಲ. ಭಕ್ತಿ ಅಂತಂದ್ರೆ ಹೃದಯವನ್ನ ಪವಿತ್ರ ಆಲಯವನ್ನಾಗಿ ಮಾಡಿ ಆ ಆಲಯದೊಳಗೆ ಮೂರ್ತಿಯನ್ನು ತಂದು ಕೂಡಿಸೋದಲ್ಲ, ಭಗವಂತನ ನಾಮಸ್ಮರಣೆಯನ್ನ ಕೂಡಿಸೋದು. ಬಸವಣ್ಣನವರೊಂದು ಕಡೆ ಬಹಳ ಚಂದ ಮಾತು ಹೇಳ್ತಾರೆ, ಇವ ನಾಲಿಗೆ ಮೇಲೆ ಏನು ಬಿತ್ತಬೇಕು ಅಂತ ಕೇಳ್ತಾರ. ನನ್ನ ನಾಲಿಗೆಯ ಮೇಲೆ ಓಂ ನಮ ಶಿವಾಯ ಅನ್ನೋ ಮಂತ್ರ ಬಿತ್ತಿರಯ್ಯ. ನಾಲಿಗೆ ಮೇಲೆ ಏನು ಬಿತ್ತಬೇಕು ಅಂತಂದ್ರೆ ಕೆಟ್ಟ ಶಬ್ದ ಬಿತ್ತೋದತ್ತಲ್ಲ, ಈ ನಾಲಿಗೆ ಮೇಲೆ ಏನು ಬಿತ್ತೋದು ಅಂತಂದ್ರೆ ಓಂ ನಮ ಶಿವಾಯ ಅನ್ನತಕ್ಕಂಥ ಮಂತ್ರ ಬಿತ್ತಬೇಕು ಅಂತ ಹೇಳ್ತಾರೆ. ಆ ನಮ ಶಿವಾಯ ಅನ್ನತಕ್ಕಂಥ ಮಂತ್ರವನ್ನ ಸದಾವಕಾಲ ಜಪ ತಪ ಅನುಷ್ಠಾನಗಳ ಮೂರ್ತಿ ಹೃದಯದೊಳಗೆ ಇಟ್ಕೋಬೇಕು. ದೇವರನ್ನ ಸ್ಮರಿಸ್ಬೇಕು, ದೇವರನ್ನ ನೆನಿಬೇಕಿವ. ಯಾರನ್ನ ನೆನಿಬೇಕ್ರಿ? ದೇವರನ್ನ ನೆನಬೇಕು. ಒಬ್ಬಕ್ಕೆ ಹೆಣ್ಮಗಳು ಮದುವೆ ಆದ ಹೋದ ಹೆಣ್ಮಗಳು ಅವನ್ ನೆನೆಸ್ತಾಳ, ಅಪ್ಪನ್ ನೆನೆಸ್ತಾಳ, ಅಣ್ಣಗಳನ್ನ ನೆನೆಸ್ತಾಳ, ತಮ್ಮಗಳನ್ನ ನೆನೆಸ್ತಾಳ. ಹೌದಲ್ಲಿವ? ಇನ್ನು ಹೋಗಿ ಹೆಣ್ಮಗಳು ಗಂಡನ ಮನೆ ಮುಟ್ಟಿರ್ತಾಳೆಲ್ಲೋ ಗೊತ್ತಿಲ್ಲ, ನನಗೆ ಜೀವನ ನೆನೆಸುವ ಫೋನ್ ಹೆಚ್ಚಿರ್ತಾಳ. ಎಷ್ಟು ಚಂದ ಐತೆ ನಮ್ಮ ಜೀವನ.
ಅವನ್ ನೆನೆಸವರದೀವಿ, ಅಪ್ಪನ್ ನೆನೆಸವರದೀವ. ಈ ಪವಿತ್ರವಾಗಿರುವ ಜೀವನವನ್ನು ಕೊಟ್ಟಿರತಕ್ಕಂಥ ನಮ್ಮಪ್ಪ ಭಗವಂತನನ್ನು ನೆನೆಸದೆ ಹೋದ್ರೆ ಈ ಜೀವನಕ್ಕೊಂದಿನ ಅರ್ಥ ಬರ್ತದೆ ಎಂದು ನೆನೆಸಬೇಕು. ಅದಕ್ಕಾಗಿ DS ಕರ್ಕಿ ಅವರು ಬಹಳ ಚಂದ ಒಂದು ಹಾಡು ಬರೀತಾರೆ. ಎಷ್ಟು ಅದ್ಭುತವಾಗಿರುವ ಹಾಡು ನೋಡ್ರಿ. ದೇವ ನಿನ್ನ ನೆನಹಿನಲ್ಲಿ ಮನವ ಅರಳಿಸೋ ದೇವಾ, ದಿನವು ಅರಳಿಸೋ ನನ್ನ ಮನವ ಅರಳಿಸೋ. ಏನ್ ಹೇಳಿದ್ರು ಅರಳಿಸು. ಏನನ್ನ ಅರಳಿಸೋದು? ಮನಸ್ಸನ್ನ ಅರಳಿಸೋದು. ಇವತ್ತು ಮನಸ್ಸನ್ನ ಕೆರಳಿಸೋ 100 ಮಂದಿಗಳದಾವ. ಮನಸ್ಸನ್ನ ಅರಳಿಸೋರು ಯಾರವ ತಾಯಿ? ಹೌದಲ್ಲ ತಾಯಿ? ಆಡಬಾರದು ಮಾತಾಡಿ ಕಣ್ಣಾಗ ನೀರು ಹಾಕಿಸಿ ಮತ್ತೊಬ್ಬರನ್ನ ನೋವನ್ನ ಮಾಡಿ ಸುಖ ಪಡ್ತಕ್ಕಂಥ ಭೂಮಿ ತಿಳಿ ಮೇಲೆ ಮಂದಿ ಹುಟ್ಟ್ಯಾರವ. ಅವ್ರು ಹೇಳಕತ್ತಾರ, ಅದ್ಭುತವಾಗಿರುವ ಮಾತನ್ನು ಹೇಳಕತ್ತಾರ DS ಕರ್ಕಿ ಅವರು. ದೇವಾ, ನಿನ್ನ ನೆನಹಿನಲ್ಲಿ ಮನವ ಅರಳಿಸು. ಅಮಾಶಿ ಬತ್ತತ್ ನನ್ನ ಮನಸ್ಸು ಅರಳಿಸಾಕ್ ಹೋಗ್ಬೇಡ. ಇವತ್ತು ಯಾವ ಅಮಾಶೆ ನಿಮ್ಮ? ಇವತ್ತು ಅಮಾಸಿ ದಿವಸ ನನ್ನ ಮನಸ್ಸು ಅರಳಿಸಾಕ ಹೋಗ್ಬೇಡ. ದಿವಸದೊಳಗೆ ವ್ಯತ್ಯಾಸ ಇಲ್ಲ. ಸೋಮವಾರ ಮಂಗಳವಾರ ಅಂತ ಭೇದ ಮಾಡಬೇಡ್ರಿ ಅವ. ಕೆಲವು ಮಂದಿ ಹೇಳ್ತಾರೆ ಶನಿವಾರ ಕೆಲಸ ಮಾಡಬೇಡ್ರಿ, ಸೋಮವಾರ ಮಾಡಿಸಿ. ಶನಿವಾರ ಏನದಕ್ಕೆ ಬಿಳಪ್ ಹತ್ತೈತಿ ದಿವಸಕ್ಕೆ, ಏನು ಕರ್ರಗ್ ಹತ್ತೈತಿ ದಿವಸಕ್ಕೆ. ಅದಕ್ಕೆ ನೋಡವ, ಜಗತ್ತಿನೊಳಗೆ ದಿವಸದೊಳಗೆ ಭೇದ ಮಾಡ್ತಾರ. ಹನಿ ಹನಿ ಬಡಕೊಡ ದಿವಸದೊಳಗೆ ದೇಹ ಭೇದ ಮಾಡೋದು. ಆತ್ಮಗಳು ಶರೀರದಾಗ ಭೇದ ಮಾಡ್ತಾರೆ. ನಮ್ಮವ್ವ ಈ ಅಡಗೈ ಸುಮಾರು ಬಲಗೈ ಶ್ರೇಷ್ಠ. ಸರ್ರತ್ ಇದರಲ್ಲಿ ಹೊಡಿತೀರಿ. ಇದರಲ್ಲಿ ನೋಡ್ರಿ, ದಿವಸಗಳಲ್ಲಿ ಭೇದ ಇಲ್ಲ ತಾಯಿ. ಲಕ್ಷ್ಯ ಕೊಟ್ಟು ಕೇಳ್ರಿ. ದಿನಗಳಲ್ಲಿ ಭೇದವನ್ನ ಮಾಡ್ಕೊಂತ ನಾವು ಹೊಂಟಿವಿ, ಅರ್ಥ ಮಾಡ್ಕೊಳ್ಬೇಕು. ದಿನಗಳಲ್ಲಿ ಭೇದ ಇಲ್ಲ. ಎಲ್ಲಿ ಐತಿ ಭೇದ? ನಮ್ಮೊಳಗೆ ಭೇದ. ಅದಕ್ಕಾಗಿ ನಮ್ಮ ಅಪ್ಪ ಬಸವಣ್ಣವ್ರು ಎಂತಹ ಅದ್ಭುತವಾಗಿರುವ ಕೆಲಸ ಮಾಡಿದ್ರು ಅಂತಂದ್ರೆ, ಅಂಗೈ ಒಳಗೆ ಎಡಗೈ ಅಂಗೈ ಒಳಗೆ ಲಿಂಗ ಕೊಟ್ರ ನೋಡ್ರಿ. ಬಲಗೈ ಒಳಗೆ ಕೊಟ್ರನ್ರಿ, ಎಡಗೈ ಒಳಗೆ ಲಿಂಗ ಕೊಟ್ರು ಅನ್ನತಕ್ಕಂಥದ್ದು